ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡೋದು ಅವಶ್ಯಕತೆ ಇತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು, ಹಾಗೆ ಇದರ ಬಗ್ಗೆ ನನಗಿರುವಂಥ ಒಂದಿಷ್ಟು ಸ್ವಂತ ಅನುಭವದ ವಿಚಾರವನ್ನು ಹಂಚಿಕೊಳ್ಳೋದು ತುಂಬ ಪ್ರಮುಖ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ಒಂದು ಮಾಹಿತಿಯ ಮುಖ್ಯ ಕೇಂದ್ರ ಬಿಂದು ಯಾವುದು ಅಂತಂದರೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ಸು. ಸುಮಾರು ವರ್ಷಗಳಿಂದ ಕೂಡ ನಾನು ಈ ಕ್ಯಾಂಪಸ್ಗೆ ಒಂದು ಟಚ್ಚಲ್ಲಿದ್ದೀನಿ ಅನ್ನೋದಕ್ಕಿಂತ ಹಲವಾರು ದಿನಗಳಿಂದ ನನಗೆ ಈ ಒಂದು ವಿಶ್ವವಿದ್ಯಾಲಯದ ಮುಖ್ಯ ಕ್ಯಾಂಪಸ್ನ ಒಂದು ಅರಿವಿದೆ. ಕಾರಣ, ಇತಿಹಾಸ ವಿಭಾಗಕ್ಕೆ ನಾನು ಕೂಡ ಒಂದು ಪ್ರವೇಶಾತಿಯನ್ನು ಪಡ್ಕೊಂಡಿದ್ದೆ, ಅದು ಒಂದು ಕಾರಣ. ಸೊ ಹಾಗೆ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಗೌರವ, ಹೆಮ್ಮೆ ಅನ್ನೋದು ಕೂಡ ನನಗಿದೆ. ಕಾರಣ, ಅಲ್ಲಿರ್ತಕ್ಕಂಥ ಲೈಬ್ರರಿ ನನಗೆ ಎಷ್ಟೋ ಜ್ಞಾನಾರ್ಜನೆಗೆ ತುಂಬ ಸಹಾಯವನ್ನು ಮಾಡಿದ್ದು, ಅಲ್ಲಿರುವಂಥ ಸ್ಟಾಫ್ಗಳು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಇದನ್ನು ಓಲ್ಡ್ ವೀಡಿಯೋಸ್ ನೋಡ್ಬೋದು. ಸ್ಟಾರ್ಟಿಂಗ್ ನಾನು ಹಲವಾರು ವೀಡಿಯೋಗಳನ್ನು ಕೇವಲ ಬೆಂಗಳೂರು ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರ್ಯಾಜುಯೇಷನ್ ಅಡ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದು. ಕಾರಣ, ಅದರ ಬಗ್ಗೆ ಮಾಹಿತಿ ಇತ್ತು. ಸೊ ಅದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳ ಪ್ರವೇಶವನ್ನು ಕೂಡ ಪಡ್ಕೊಂಡ್ರು. ಒಂದಿಷ್ಟು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೆ. ಎಷ್ಟು ಕಷ್ಟ ಇದೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ ತಗೊಳ್ಳೋದು ಅಂತಂದರೆ, ನಿಜಕ್ಕೂ ಅದರ ವ್ಯಾಲ್ಯೂ ಅಲ್ಲಿ ಆ ಒಂದು ಏನು ಸೀಟನ್ನು ಕಳ್ಕೊಂಡವರಿಗೆ ಗೊತ್ತು. ಕಾರಣ, ಬೇರೆ ವಿಶ್ವವಿದ್ಯಾಲಯದವರಿಗೆ ತುಂಬ ಕಡಿಮೆ ಇದೆ ಅಲ್ಲಿ ಅವಕಾಶ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿನ ಮುಗಿಸ್ಕೊಂಡವರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ತುಂಬ ಮಹತ್ವ ಕೊಡ್ತಾರೆ. ಸೊ ಇಷ್ಟೆಲ್ಲ ಇದೆ. ಅದರ ಜೊತೆ ಒಳ್ಳೆ ಹಾಸ್ಟೆಲ್ಗಳಿದೆ, 2-3 ವರ್ಷ ಇರೋದಕ್ಕೆ ಒಳ್ಳೆಯ ಅವಕಾಶ ಇದೆ, ಓದೋದಕ್ಕೆ ಒಳ್ಳೆ ಕ್ಯಾಂಪಸ್ಸು. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ 2 ದಿನಗಳ ಹಿಂದೆ ಒಂದು ನ್ಯೂಸಲ್ಲಿ ಒಂದು ಮಾಹಿತಿ ಬರುತ್ತೆ. ಹಾಗೆ ನ್ಯೂಸ್ ಜೊತೆ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳು ಎಲ್ಲರೂ ಕೂಡ ಏನಂತಂದರೆ, ಒಬ್ಬ ಹುಡುಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಏನೋ ಗೊತ್ತಿಲ್ಲ, ಬಟ್ ಆಕೆ ಒಬ್ಬ ತನ್ನ ಬಾಯ್ ಫ್ರೆಂಡು ಅಥವಾ ಇನ್ನೇನೋ ಆತನನ್ನು ನೇರವಾಗಿ ವಸತಿ ನಿಲಯದ ಒಂದು ಕೋಣೆಗೆ ಕರ್ಕೊಂಡು ಹೋಗಿರ್ತಾಳೆ. ಅದು ಕೂಡ CCTV ಅಷ್ಟೆಲ್ಲ ಕಣ್ಗಾವಲಿದೆ, ಆ್ಯಂಡ್ ಅಲ್ಲಿ ವಾಚ್ಮನ್ ಇದ್ದಾರೆ, ಎಲ್ಲವೂ ಕೂಡ. ಬಟ್ ಅದು ಹೆಂಗೆ ಕರ್ಕೊಂಡು ಹೋದ್ಲು ಅನ್ನೋದಾದರೆ, ಆತನಿಗೆ ಏನು ಹುಡುಗಿರ ಬಟ್ಟೆಯನ್ನು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದ್ಮೇಲೆ ಹಾಸ್ಟೆಲೊಳಗೆ ಹೋದ್ಮೇಲೆ ಆ ವಿಷಯ ಎಲ್ಲ ಕಡೆ ಮಾಹಿತಿ ಹೋದ್ಮೇಲೆ ಅಲ್ಲಿರುವಂಥ ಕೆಲವೊಂದಿಷ್ಟು ವಿದ್ಯಾರ್ಥಿನಿಯರು ಪೊಲೀಸಿಗೆ ಕರೆ ಮಾಡಿ ನೆಕ್ಸ್ಟ್ ಅವರು ಆತನನ್ನು ಅಲ್ಲಿಂದ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಏನು ವಿಷಯ, ಈಗ ಆಲ್ರೆಡಿ ಅದು ತನಿಖೆ ಹಂತದಲ್ಲೂ ಕೂಡ ಕೇಸಿದೆ, ಪ್ರಕರಣ ಕೂಡ ದಾಖಲಾಗಿದೆ ಆತನ ಮೇಲೆ. ಇಲ್ಲಿ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಪದವಿನೋ ಅಥವಾ ಸ್ನಾತಕೋತ್ತರ ಪದವಿನೋ ಏನೋ ಓದ್ತೀವಿ, ನಾವೊಂದು ಅಭ್ಯಾಸ ಮಾಡ್ತಿದ್ದೀವಿ ಅಂತಂದಾಗ ನಮಗೊಂದು ಇರೋದಕ್ಕೆ ವ್ಯವಸ್ಥೆ ಸಿಕ್ಕಿದೆ, ಅದನ್ನೇನೋ ನಾವು ಯುಟಿಲೈಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಸರಿಯಾದ ರೀತಿಯಲ್ಲಿ ಇರಬೇಕಾಗಿರುವಂಥದ್ದು ಕರ್ತವ್ಯ. ಈಗ ಆಕೆ ಒಬ್ಬಳು ಮಾಡಿರೋ ತಪ್ಪಿಗೆ ಆತನ ಒಂದು ವಿವೇಚನೆ ಏನಿತ್ತೋ ಗೊತ್ತಿಲ್ಲ, ಬಟ್ ಆತನಿಗೂ ಕೂಡ ಶಿಕ್ಷೆ, ಅಲ್ಲಿರುವಂಥ ವಾಚ್ಮ್ಯಾನ್ ಆಗಿರ್ಬೋದು, ಆ್ಯಂಡ್ ಸಂಬಂಧಪಟ್ಟ ವಿಶ್ವವಿದ್ಯಾಲಯಕ್ಕೂ ಕೂಡ ಕೆಟ್ಟ ಹೆಸರು. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದಂಥ ಇತಿಹಾಸವಿದೆ, ಗೌರವ ಘನತೆ ಇದೆ. ಸೊ ಅದನ್ನು ಮೀಡಿಯಾಗಳಲ್ಲಿ ಈ ರೀತಿ ಸುದ್ದಿ ಪ್ರಕಟ ಆದಾಗ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಕೆಟ್ಟ ಹೆಸರು ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ವಿಶ್ವವಿದ್ಯಾಲಯದ ಜೊತೆಗೆ ಅಲ್ಲಿರುವಂಥ ವಸತಿ ನಿಲಯದ ಒಂದು ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸೋದಕ್ಕೆ ಶುರುವಾಗುತ್ತೆ. ಈಗ ಸಾವಿರಾರು ಜನ ಪೋಷಕರು ತಮ್ಮ ಮಕ್ಕಳನ್ನು ಉನ್ನತ ವ್ಯಾಸಂಗಕ್ಕಾಗಿ ಕಳಿಸಿರ್ತಾರೆ, ಅವರೆಲ್ಲ ವಸತಿ ನಿಲಯದಲ್ಲಿ ತಂಗಿರ್ತಾರೆ. ಸೊ ನೆಕ್ಸ್ಟು ಮಕ್ಕಳನ್ನಲ್ಲಿ ಕಳಿಸೋದು ಬೇಡವಾ ಅನ್ನೋ ರೀತಿಯಾಗಿ ತಂದೆ ತಾಯಿಯರಿಗೆ ಒಂದು ಅನುಮಾನ ಶುರುವಾಗುತ್ತೆ. ಇತ್ತೀಚೆಗೆ ಉನ್ನತ ವ್ಯಾಸಂಗಕ್ಕೆ ಹೆಣ್ಣು ಮಕ್ಕಳನ್ನು ಕಳಿಸೋದೇ ತುಂಬ ರೇರ್ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಈ ರೀತಿ ಘಟನೆಗಳು ವರದಿಯಾದಾಗ ಖಂಡಿತವಾಗಿ ಮಕ್ಕಳನ್ನು ಕಳಿಸೋದಕ್ಕೆ ಹಿಂಜರಿತಾರೆ. ಇವತ್ತು ನಾವು ಮಹಿಳಾ ಸುರಕ್ಷಿತ ಕ್ರಮಗಳು, ಮಹಿಳಾ ಕಾನೂನುಗಳು ಇದೆ. ಹಾಗಂತ ಒಂದು ತಪ್ಪು ಹೆಜ್ಜೆ ಇಡುವಂಥ ಏನಾದರೂ ಕೆಲಸವನ್ನು ಮಹಿಳೆ ಮಾಡಿದ್ರೂ ಕೂಡ ಅದು ಇಡೀ ತನ್ನ ಕಂಪ್ಲೀಟ್ ಆದಂಥ ಏನು ಕ್ಯಾರೆಕ್ಟರ್ಗೆ ಒಂದು ಕೆಟ್ಟ ಹೆಸರನ್ನು ತಂದು ಬಿಡುತ್ತೆ. ಹಾಗೆ ಶಿಕ್ಷಣ ಪಡೆಯುವಂಥ ಸಂದರ್ಭದಲ್ಲಿ ನಾವು ಮಾಡುವಂಥ ಕೆಲವೊಂದಿಷ್ಟು ಕೆಲಸಗಳು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಲ್ಲದೆ ವೈಯಕ್ತಿಕ ಬದುಕಿಗೆ ಕೂಡ ದೊಡ್ಡ ಮಟ್ಟದ ಹಾನಿಯನ್ನು ಮಾಡುತ್ತೆ. ಸೊ ಹೇಗೋ ಒಂದು ಬಂದಿರ್ತೀವಿ, 2 ವರ್ಷ ನಮ್ಮ ಒಂದು ವ್ಯಾಸಂಗವನ್ನು ಮುಗಿಸ್ಕೊಂಡು ಆ ಸಮಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗಿಬಿಟ್ರೆ ಎಲ್ಲರಿಗೂ ಕೂಡ ಒಂದು ಘನತೆ ಅನ್ನೋದಿರುತ್ತೆ. ನಾವಿರೋ ಜಾಗದಲ್ಲಿ ನಮ್ಮ ಹೆಸರನ್ನು ಅಟ್ಲೀಸ್ಟ್ ಒಂದಿಷ್ಟು ಜನ ಆದರೂ ನೆನಪಿಡುವಂತೆ ಮಾಡಬೇಕು, ಅದು ಒಳ್ಳೆಯ ಕೆಲಸದಿಂದ. ಸೊ ಅದಕ್ಕೆ ಹೇಳ್ತಾ ಇರೋದು, ಹಲವಾರು ಜನ ವಿದ್ಯಾರ್ಥಿಗಳು ನನಗೂ ಕೂಡ ಭೇಟಿ ಆಗ್ತಾ ಇರ್ತಾರೆ ವಿಶ್ವವಿದ್ಯಾಲಯಕ್ಕೆ ಹೋದಾಗೆಲ್ಲ. ಅವರು ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ, ಸರ್ ನೀವು ಮಾಡಿದಂಥ ಕೆಲವೊಂದಿಷ್ಟು ವೀಡಿಯೋಗಳಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು, ನಾವು ಅಡ್ಮಿಷನ್ ತೊಗೊಂಡ್ವಿ, ಆ ಟೈಮಲ್ಲಿ ತುಂಬ ಒಳ್ಳೆಯ ಗೈಡೆನ್ಸ್ ಸಿಕ್ತು ಅಂತ. ಕಾರಣ ಯಾಕೆ ಅಂತಂದರೆ, ಅವರಿಗೆ ಒಂದು ಶಿಕ್ಷಣದ ಮೌಲ್ಯದ ಅರಿವಿದೆ. ಸೊ ಅವ್ರು ಏನೋ ಒಂದು ಮಾಡಬೇಕು ಅನ್ನೋದು. ಯಾರೇ ಆಗಲಿ, ಮುಂದೆ ವಿಷಯಗಳಲ್ಲಾಗಿರ್ಬೋದು, ಏನೇ ಆಗಿರಲಿ, ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಅಥವಾ ಏನೋ ನಮಗೊಂದು ಅವಕಾಶ ಸಿಕ್ಕಿದೆ ಅಂದಾಗ
ವಯೋಸಹಜ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಕೂಡ ಇರುತ್ತೆ. ಈವನ್ ನಾನು ಕೂಡ ಅದಕ್ಕೇನು ಹೊರತಲ್ಲ. ನಾವು ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ಬ ಚರ್ಮಧಾರಿ ಮಾನವನಿಗೆ ವಯೋಸಹಜ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಹಾಗಂತ ಅದನ್ನೆಲ್ಲವನ್ನು ಬದಿಗಿಟ್ಟು ಒಂದಿಷ್ಟು ಸಮಯ ಇರುತ್ತೆ, ಆ ಸಮಯವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಖಂಡಿತವಾಗಿ ಕೂಡ ವಿದ್ಯಾರ್ಥಿಯ ಲಕ್ಷಣ. ಇಂತಹ ಘಟನೆಗಳಿಂದ ವಿಶ್ವವಿದ್ಯಾಲಯದ ಮೇಲಿರುವಂಥ ಒಂದಿಷ್ಟು ನಂಬಿಕೆ, ಅಲ್ಲಿನ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಅನುಮಾನ ವ್ಯಕ್ತಪಡಿಸುವಂತಾಗುತ್ತೆ. ಕಾರಣ ಎಷ್ಟೇ ಭದ್ರತೆ ಕೊಟ್ಟರೂ ಕೂಡ ನಾವೇನೇ ಮಾಡಿದರೂ ಆ ಒಳಗಡೆ ಇರುವಂಥ ಆಂತರಿಕ ವಿಷಯಗಳು ಒಂದು ಸಲ ಹೊರಗಡೆ ಬಂದೇ ಬಿಡುತ್ತೆ. ಎಷ್ಟೋ ಸಲ ಈ ವಿಷಯ ಅಂತಲ್ಲ, ಕೆಲವೊಂದಿಷ್ಟು ಹಾಸ್ಟೆಲ್ನಲ್ಲಿ ಊಟದ ವ್ಯವಸ್ಥೆ ಸಂಬಂಧಪಟ್ಟಾಗೆ ಹೋರಾಟ ಆಗಿರುವಂಥದ್ದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಒಂದು ಯೂನಿವರ್ಸಿಟಿ ಅಂದಮೇಲೆ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯವರು ಎಲ್ಲರೂ ಕೂಡ ಇರ್ತಾರೆ. ಸೊ ಅದಕ್ಕೆ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಕಾಪಾಡೋದು ಅಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳ ಕರ್ತವ್ಯ ಆಗಿರೋದ್ರಿಂದ ಖಂಡಿತವಾಗಿ ಮುಂದೊಂದು ದಿನ ಯಾರೂ ಕೂಡ ಈ ರೀತಿಯ ತಪ್ಪುಗಳನ್ನು ಎಸಗಬಾರ್ದು. ಅವರಿಗೆ ಶಿಕ್ಷೆ ಆಗುತ್ತೋ ಏನೋ ಬಿಟ್ಟು ವಿದ್ಯಾರ್ಥಿಗಳು ಆಗಿರೋದ್ರಿಂದ ಅವ್ರಿಗೇನಾದರೂ ಒಂದು ರಿಲೀವ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ಅಚಾನಕ್ಕಾಗಿ ಆ ಸಮಯದಲ್ಲಿ ಬುದ್ಧಿಗೆ ಮಂಕಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು. ಬಟ್ ಅದು ಅವರ ಒಂದು ಶಿಕ್ಷಣಕ್ಕೆ, ಬದುಕಿಗೆ ಕೆಟ್ಟ ಹೆಸರನ್ನು ತರುವಂತೆ ಮಾಡಿಬಿಡುತ್ತೆ. ಸೊ ಆ ಕಾರಣಕ್ಕೆ ಯಾರೂ ಕೂಡ ಈ ರೀತಿಯ ದುಷ್ಕೃತ್ಯಗಳಿಗೆ ನೇರವಾಗಿ ಭಾಗಿಯಾಗೋಕ್ಕೆ ಹೋಗಬಾರ್ದು. ತಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನು ವಸತಿ ನಿಲಯ ಆಗಿರ್ಬೋದು, ಕಾಲೇಜು, ಇನ್ನಿತರ ವಿಷಯಗಳಿಂದ ದೂರ ಇಟ್ಕೊಳ್ಬೇಕು. ಅದನ್ನು ಬಿಟ್ಟು ತಮ್ಮ ಈ ರೀತಿಯ ಪರ್ಸ್ನಲ್ ಲೈಫನ್ನು ತೆಗೆದುಕೊಂಡು ಹೋದಾಗ ಖಂಡಿತವಾಗಿ ಅಲ್ಲಿರುವಂಥ ಬೇರೆಯವ್ರಿಗೂ ಕೂಡ ಅದು ಕೆಟ್ಟ ರೀತಿಯಾದಂಥ ಮೆಸೇಜನ್ನು ಕೊಡುವಂತಾಗುತ್ತೆ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ತಿಳಿಸಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು.